ನೀವೇ ಹೇಳಿ ಸರ್, ಎಲ್ಲ ಡಬ್ಬಿಂಗ್ ಕಂಟೆಂಟ್ ಅಲ್ಲಿರ್ಬೇಕಾದ್ರೆ ಹೇಗೆ ಸರ್ ಗುರುಪ್ರಸಾದ್ ಬಂದು ಅವ್ರ ಆತ್ಮ ಬಂದು ಏನಾದರೂ ಡಿಲೀಟ್ ಮಾಡುತ್ತಾ? ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಸರ್. ಸರಿ, ಏನೋ ಡಿಲೀಟ್ ಆಗಿದ್ರು ಎಲ್ಲಾನು ಡಿಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಎಲ್ಲಾನು ಇಲ್ಲ ಸರ್, ಅದು ಮೋಸ್ಟ್ಲಿ ಇವರು ಮಾಡ್ಕೊಂಡಿಲ್ಲ. ಅದೇ ಉದಯ್ ಎಡಿಟ್ರು ಹೇಳಿದ್ರು LCR ಅಂತ ಲಿಂಗರಾಜು ಅನ್ನೋ ಫೋಲ್ಡರಲ್ಲಿ ಸಿಕ್ತು ಮೇಡಮ್, ನಾವು ಅನ್ಕೊಂಡ್ವಿ ಡಿಲೀಟ್ ಮಾಡಿದ್ದಾರೆ ಅಂತ. ಅವ್ರು ಮಾಡಿ ಏನೂ ಡಿಲೀಟ್ ಮಾಡಿಲ್ಲ ಸರ್. ಇದೆಲ್ಲ ಇವರು ಹುಟ್ಟು ಹಾಕೊಂಡು ಹೇಳ್ತಾರೋ ಅಂತ ಸುಳ್ಳು ನುಡಿಗಳು ಸರ್. ನಮ್ಮ ಇವರು ನಿಜವಾದ ಈ ಸಿನಿಮಾದ ಹೀರೋ ಇವರು. ಯಾಕೆಂದರೆ ಅವ್ರ ಕೊನೆ ದಿನದಲ್ಲಿ ಜೊತೆ ಕಳೆದಿರೋದು ಇವರೇನೆ ಎಡಿಟ್ರು. ಆಮೇಲೆ ಇಡೀ ಸಿನಿಮಾನ ನಿಲ್ಲಿಸಿರೋದು ಇವರೇ. ಎಲ್ಲ ಕಂಪ್ಲೀಟು ಏನೂ ಗೊತ್ತಿಲ್ಲದೆ ಥರ ಇದ್ದಾರೆ. ಎಲ್ಲ ಪ್ರತಿಯೊಂದೂ ಮೂಳೆಗಳ ಥರ ಎಲ್ಲ ಕಡೆನೂ ಬಿಸಾಕ್ಬಿಟ್ಟಿದ್ರು ಅವರು. ಒಂದೊಂದೇ ಮೂಳೆ ತಂದು ಜೋಡಿಸಿ ಒಂದು ರೂಪ ಕೊಟ್ಟಿದ್ದಾರೆ ಅವರು. ನಾನು ಎಡಿಟರ್ ಅಲ್ಲ. ದ ಪಾರ್ಟ್ ಆಫ್ ವೇರ್ ಗುರುಪ್ರಸಾದ್ ಅಲೈವ್ ಎಡಿಟಿಂಗ್ ಮಾಡಿರ್ತೀವಿ. ಆ್ಯಂಡ್ ಅವ್ರು ಹೋದ್ಮೇಲೆ ವಿ ಹ್ಯಾಡ್ ಟು ಹ್ಯಾವ್ ಅ ಪ್ರೊಫೆಷ್ನಲ್ ಎಡಿಟರ್. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಹಿ ವುಡ್ ಹವ್ ಗಾನ್. ಅದಾದಮೇಲೆ ಬೇರೆ ಎಡಿಟರ್ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ್ಯಂಡ್ ಹಿ ವುಡ್ ಹವ್ ಪಾಸ್ಡ್ ಅವೇ. ಆ್ಯಂಡ್ ಹಿ ಆಸ್ ಮಿ, ಏನು ಉದಯ್ ಇದು ಒಂದು ಮೂವಿ ಇದೆ, ಎಡಿಟ್ ಕಟ್ ಮಾಡ್ಬೋದಾ ಅಂತ. ಇಟ್ಸ್ ನಾಟ್ ಎಡಿಟಿಂಗ್, ತುಂಬ ಜನ ಸುಮ್ಮನೆ ಕ್ರೆಡಿಟ್ ಕೊಟ್ಬಿಡ್ತಾ ಇದ್ದಾರೆ. ಒರಿಜಿನಲ್ ಕ್ರೆಡಿಟ್ ಗೋಸ್ ಟು ಎದ್ದೇಳು ಮಂಜುನಾಥ ಟು. ಏನಾಯಿತು? ಯಾಕೆ ನಿಲ್ತು? ಯಾಕೆ ಎದ್ದೇಳಿಲ್ಲ? ಪ್ರೊಡ್ಯೂಸರ್ಸ್ ಮತ್ತು ಗುರುಪ್ರಸಾದ್ ಅವರ ಹೆಂಡತಿ ಮಧ್ಯೆ ಏನಾಯಿತು? ಇದ್ರ ಬಗ್ಗೆ ನೀವು ನ್ಯೂಸಲ್ಲಿ ಸುಮಾರು ನೋಡ್ತಾ ಇದ್ದೀರಾ ಒಂದು 2-3 ಡೇಸಿಂದ. ಆದರೆ ಪ್ರೊಡ್ಯೂಸರ್ಸ್ ಮತ್ತು ಗುರುಪ್ರಸಾದ್ ಹೆಂಡತಿ ಮಧ್ಯ ಒಂದು ಹೆಸರಿದೆ. ಅವರು ಯಾವ ಮೀಡಿಯಾ ಮುಂದೆ ಇಲ್ಲಿವರೆಗೂ ಬಂದಿಲ್ಲ. ಯಾರದು? ಉದಯ್. ನೀವು ಈ ಹೆಸರು ಕೇಳಿರ್ಬೋದು, ಆದರೆ ಇವರು ಯಾವ ಮೀಡಿಯಾ ಮುಂದೆ ಇಲ್ಲಿವರೆಗೂ ಬಂದಿಲ್ಲ. ಯಾರು ಇವರು? ಗುರುಪ್ರಸಾದ್ ಹೆಂಡತಿ ಹಾಗೂ ಪ್ರೊಡ್ಯೂಸರ್ಸ್ ಮಧ್ಯೆ ನ್ಯೂಟ್ರಲ್ ಆಗಿದ್ದು ನಮ್ಗೆ ಇವತ್ತೊಂದು ಇಷ್ಟು ವಿಚಾರಗಳನ್ನ ಹೇಳ್ತಾರೆ. ಬನ್ನಿ ಇವತ್ತು ಮಾತಾಡ್ಸೋಣ ಉದಯ್ ಪ್ರಶಾಂತ್ ಅವರು. ಹಲೋ ಉದಯ್. ಹಾಯ್ ಅಶ್ವಿನಿ. ಸೊ ಆಫ್ಟರ್ ಲಾಂಗ್ ಟೈಮ್. ಯಾ, ವೆರಿ ಲಾಂಗ್. ಸೊ ಅದೇ, ನೀವು ಎದ್ದೇಳು ಮಂಜುನಾಥ ಪಾರ್ಟ್ 2 ಒಂದು ಭಾಗ ಆಗಿದ್ದೀರಾ, ಅದು ಮೂವಿ ಎಡಿಟರ್ ಕೂಡ ಆಗಿದ್ದೀರಾ. ಆದರೆ ಇಲ್ಲಿವರೆಗೂ ನೀವು ಮೀಡಿಯಾದಲ್ಲಿ ಇದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಯಾಕೆ, ಏನು? ನಮಗೆ ಇದನ್ನ ಮೊದಲಿಂದ ಏನು ಅನ್ನೋ ಒಂದು ವಿಚಾರ ಏನಂತ ತಿಳಿಸ್ತೀರಾ? ಟು ಸ್ಟಾರ್ಟ್ ವಿತ್ ಲೆಟ್ ಮಿ ಕರೆಕ್ಟ್ ದಟ್. ಓಕೆ, ನಾನು ಎಡಿಟರ್ ಅಲ್ಲ. ಓಕೆ, ಮಿಸ್ಟರ್ ಲಿಂಗರಾಜು ಅನ್ನೋರು ಈ ಮೂವಿ ಎಡಿಟ್ ಮಾಡಿರೋದು. ಯಾ, ಅಂದರೆ ಇಟ್ಸ್ ನಾಟ್ 1 ಮಂತ್ಸ್ ಜಾಬ್. ಇದು ಒಂದು 3-4 ಎಡಿಟರ್ ಚೇಂಜ್ ಆಗಿರ್ತಾರೆ. ಅಟ್ ದ ಸೇಮ್ ಟೈಮ್ ಎಂಟೈರ್ಲಿ ನಾ ಎಡಿಟರ್ ಅಲ್ಲ ಅನ್ನೋದಕ್ಕೂ ಆಗಲ್ಲ, ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೋರಿ ಲೈನ್ ನಾವೇ ಎಡಿಟ್ ಮಾಡಿರೋದು. ಸೊ ದ ಪಾರ್ಟ್ ಆಫ್ ವೇರ್ ಗುರುಪ್ರಸಾದ್ ಅಲೈವ್ ಎಡಿಟಿಂಗ್ ಮಾಡಿರ್ತೀವಿ. ಆ್ಯಂಡ್ ಅವ್ರು ಹೋದ್ಮೇಲೆ ವಿ ಹ್ಯಾಡ್ ಟು ಹ್ಯಾವ್ ಅ ಪ್ರೊಫೆಷ್ನಲ್ ಎಡಿಟರ್. ಸೊ ಆವಾಗ ಲಿಂಗರಾಜು ಅನ್ನೋರು ಬರ್ತಾರೆ, ಹೂ ಹ್ಯಾಪನ್ಸ್ ಟು ಬಿ ದ ಫಸ್ಟ್ ಎಡಿಟರ್ ಆಫ್ ದ ಮೂವಿ. ಅವರು ಇದಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿರ್ತಾರೆ ಎಡಿಟಿಂಗು. ಅದಾದಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಹಿ ವುಡ್ ಹವ್ ಗಾನ್. ಅದಾದಮೇಲೆ ಬೇರೆ ಎಡಿಟರ್ ಬರ್ತಾರೆ, ಅನಿಲ್ ಅಂತ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ್ಯಂಡ್ ಹಿ ವುಡ್ ಹವ್ ಪಾಸ್ಡ್ ಅವೇ. ಈ ಗ್ಯಾಪ್ನಲ್ಲಿ, ಅಂದರೆ ಅನಿಲ್ ಸತ್ತೋಗಿರೋ ಆ ಪರ್ಟಿಕ್ಯುಲರ್ ಗ್ಯಾಪ್ನಲ್ಲಿ ಹಿ ಹ್ಯಾಡ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಿ ಪಾಸ್ಡ್ ಅವೇ. ಆ ಗ್ಯಾಪ್ನಲ್ಲಿ ನಾನು ಗುರುಪ್ರಸಾದ್ ಅವ್ರನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಹಿ ವುಡ್ ಬಿ ವೆರಿ ಬ್ಯುಸಿ ವಿತ್ ರಂಗನಾಯಕ ಅಂತ ಒಂದು ಮೂವಿ ಮಾಡ್ತಾ ಇರ್ತಾರೆ, ತುಂಬ ಬ್ಯುಸಿಯಾಗಿರ್ತಾರೆ. ಆ್ಯಂಡ್ ಅಲ್ಲಿ ನಾವು ಡಿಸ್ಕಷನ್ ನಡೆಯುತ್ತೆ. ಸೊ ಐ ವುಡ್ ಸೇ ಐ ಆಮ್ ಅ DOP. ಆ್ಯಂಡ್ DOPಗೆ ಯೂಶ್ವಲಿ DOP ವಿಲ್ ಹ್ಯಾವ್ ಅ ಸೆನ್ಸ್ ಆಫ್ ಎಡಿಟಿಂಗ್ ಹೆಂಗೆ ಮಾಡಬೇಕು ಅಂತ ಐಡಿಯಾ ಇರುತ್ತೆ. ಆ್ಯಂಡ್ ಹಿ ಆಸ್ ಮಿ, ಏನು ಉದಯ್ ಇದು ಒಂದು ಮೂವಿ ಇದೆ, ಎಡಿಟ್ ಕಟ್ ಮಾಡ್ಬೋದಾ ಅಂತ. ಇಟ್ಸ್ ನಾಟ್ ಎಡಿಟಿಂಗ್, ಇಟ್ಸ್ ಕಟ್. ಸೊ ನಾನು ಆ ಟೈಮ್ನಲ್ಲಿ ಓಕೆ ಅಂತ ಹೇಳಿರ್ತೀನಿ. ಆಮೇಲೆ ತುಂಬ ಗ್ಯಾಪ್ ಆಗುತ್ತೆ, ಬಿಕಾಸ್ ರಿಲೀಸ್ ಬ್ಯುಸಿನಲ್ಲಿರ್ತಾರೆ. ಆಮೇಲೆ ಒಂದಿನ ಸಡನ್ನಾಗಿ ಫೋನ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ರಂಗನಾಯಕ ಚೆನ್ನಾಗಿ ಓಡಲ್ಲ. ಆ್ಯಂಡ್ ನಾವು ಅಂದ್ಕೊಂಡಲ್ವ ಹೌದಾ ಎಡಿಟ್ ಮಾಡಬೇಕು.
I would also say okay. That's how it started basically. So to be very clear, ನಾನು ಎಡಿಟರ್ ಅಲ್ಲಪ್ಪ. ತುಂಬ ಜನ ಸುಮ್ಮನೆ ಕ್ರೆಡಿಟ್ ಕೊಟ್ಬಿಡ್ತಾ ಇದ್ದಾರೆ. ಒರಿಜಿನಲ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಲಿಂಗರಾಜನ್ ಅವರ ಎಡಿಟರ್. ಸೂಪರ್ವಿಷನಲ್ಲಿ ನಾವು ಇದ್ವಿ. ಸೂಪರ್ವಿಷನಲ್ಲಿ ಎಡಿಟಿಂಗ್ ಸೂಪರ್ವೈಸಿಂಗ್ನಲ್ಲಿ ದೀಕ್ಷಿತ್ ಅವರು ಇದ್ದರು. ಸೊ ಇಫ್ ಐ ಆಮ್ ಕಾಲ್ಡ್ ಎಡಿಟರ್, ಐ ಥಿಂಕ್ ದೀಕ್ಷಿತ್ ಇಸ್ ಆಲ್ಸೋ ಅನ್ ಎಡಿಟರ್ ಫಾರ್ ದಿಸ್ ಮೂವಿ.